ಸ್ನೇಹಿತರೆ, ಕೆಲವರು ಜೀವನದಲ್ಲಿ ಪ್ಲಾನೇ ಮಾಡದಿರೋ ಜೀವನವನ್ನು ನಡೆಸ್ತಾ ಇರ್ತಾರೆ. ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಕಾಮೆಂಟ್ ಮಾಡಿದ್ದೀರಾ, ಕೆಲವರು ವಾಟ್ಸಪ್ಪಲ್ಲಿ ಕಳಿಸಿದ್ದೀರಾ. ಅದಕ್ಕೆ ದಿನನಿತ್ಯ ವಿಡಿಯೋದ ಮೂಲಕ ಉತ್ತರಗಳನ್ನು ಪಡ್ಕೊಳ್ಬಹುದು. ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾರು ಹೇಳಿದ್ರು ಏನು ಅದೆಲ್ಲ ಬೇಕಾಗಿಲ್ಲ. ಈ ಕಡೆ ಫೋಕಸ್ ಮಾಡಿ. ಪ್ಲ್ಯಾನ್ ಮಾಡ್ದೇ ಬದುಕುವಂಥವ್ರು ಒಂದಷ್ಟು ಜನ, ಪ್ಲ್ಯಾನ್ ಮಾಡಿ ಬದುಕುವಂಥವ್ರು ಒಂದಷ್ಟು ಜನ, ಪ್ಲ್ಯಾನ್ ಮಾಡಿ ಸಕ್ಸಸ್ ಆದವಂಥವ್ರು ಇನ್ನೊಂದಷ್ಟು ಜನ. ಈ ಮೂರು ಬಗ್ಗೆನೂ ಕೆಲವೊಂದು ವಿಚಾರಗಳನ್ನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಪ್ಲ್ಯಾನೇ ಇಲ್ಲ, ಈ ಪ್ಲ್ಯಾನ್ ಇಲ್ದೇ ಬದುಕುವಂಥವ್ರು ಸುಮಾರು ಜನ ಇದ್ದಾರೆ. ನನಗೆ ತಿಳಿದಂಗೆ ಒಂದು 60 to 70% ಜನ ಪಾಪ ಪ್ಲ್ಯಾನೇ ಮಾಡೋದಿಲ್ಲ. ಸುಮ್ಮನೆ ಹೆಂಗೋ ಗಾಳಿ ಬಂದ ಕಡೆ ತೂರ್ಕು ಅಂತಾರಲ್ಲ, ಹಂಗೆ ಇಷ್ಟ ಬಂದ ಕಡೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಗಾಳಿ ಲೆಫ್ಟ್ಗೆ ಹೋದ್ರೆ ಲೆಫ್ಟು, ರೈಟ್ಗೆ ಹೋದ್ರೆ ರೈಟು, ಮುಂದಕ್ಕೆ ಹೋದ್ರೆ ಮುಂದೆ, ಹಿಂದಕ್ಕೆ ಹೋದ್ರೆ ಹಿಂದೆ. ಎಲ್ಲೆಲ್ಲಿ ಗಾಳಿ ತೂರ್ಕೊಳ್ತಾ ಇರ್ತದೆ ಆ ಕಡೆ ಎಲ್ಲ ಹೋಗಿ ಲೈಫನ್ನ ಸೆಟ್ಲ್ ಮಾಡಿಬಿಡ್ತಾರೆ. ಇಲ್ಲಿಂದ ಬಾಂಬೆಗೆ ಹೋಗೋಣ ಹೋಗ್ಬಿಡ್ತಾರೆ, ಅಲ್ಲಿಂದ ಕೇರಳಗೆ ಹೋಗ್ಬಿಡೋಣ ಹೋಗ್ಬಿಡ್ತಾರೆ, ಈ ಬಿಸ್ನೆಸ್ ಬದಲಾಯಿಸ್ಬಿಡೋಣ ಬದಲಾಯಿಸ್ಬಿಡ್ತಾರೆ, ಹಿಂಗೆ ಹೋಗ್ಬಿಡೋಣ ಹಂಗೆ ಹೋಗ್ಬಿಡ್ತಾರೆ. ಹೆಂಗೆ ಗಾಳಿ ಬಂತು, ಯಾರ್ಯಾರೆಲ್ಲ ಏನೇನು ಅಡ್ವೈಸ್ ಮಾಡ್ತಾರೆ ಎಲ್ಲರೂ ಸಲಹೆ ಸೂಚನೆಗಳನ್ನು ತಗೊಂಡು ಇಷ್ಟ ಬಂದಂಗೆಲ್ಲ ಬದುಕ್ತಾ ಇರ್ತಾರೆ. ಈ ರೀತಿ ಸುಮಾರು ಜನಗಳನ್ನು ನಿಮ್ಮ ಸ್ನೇಹ ಸಂಬಂಧಗಳಲ್ಲಿ ನೋಡಿರಬಹುದು. ನೋಡ್ಕೊಳ್ಳಿ, ನೋಡಲಿಲ್ಲ ಅಂದ್ರೆ ಅಕ್ಕಪಕ್ಕದ ಮನೇಲಿ ಯಾರಾದರೂ ಇದ್ದೇ ಇರ್ತಾರೆ. ಇವರು ಒಂದು. ಇನ್ನೊಂದು ಕ್ಯಾಟಗರಿ ಜನಗಳು ಪ್ಲ್ಯಾನ್ ಮಾಡ್ತಾರೆ, ಆದರೆ ಇವರು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಅಂದರೆ ಬರೀ ಪ್ಲ್ಯಾನ್ಗಳು ಮಾಡ್ತಾರೆ. ಕರೆಕ್ಟಾಗಿರ್ತದೆ ಅವ್ರ ಪ್ಲ್ಯಾನ್. ಹಿಂಗೆ ಇರಬೇಕು, ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕು, ಹಂಗೆ ಅಂತ A to Z ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಬಟ್ ಪ್ಲ್ಯಾನ್ ಪ್ರಕಾರ 1% ಕೆಲಸ ಆಗಿಲ್ಲ, ಒಂದು 5%, ಕೆಲವರು 10% ಕೆಲಸ ಮಾಡ್ತಾರೆ, 90% ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯವಿಲ್ಲ. ಯಾಕೆಂದರೆ ಈ ಒಂದು ಪ್ಲ್ಯಾನ್ ಮಾಡಿರೋ ಪ್ರಕಾರ ಹೋಗ್ಬೇಕಂದ್ರೆ ಒಬ್ಬರು ಸಪೋರ್ಟ್ ಬೇಕು, ವೃತ್ತಿಪರ ವ್ಯಕ್ತಿಗಳ ಸಹಾಯ ಬೇಕು. ಇಲ್ಲಿ ಆಶೀರ್ವಾದ, ಕೃಪೆ, ಅನುಗ್ರಹಗಳಿಲ್ಲದೆ ಇದ್ರೆ ಯಾರಿಗೆ ಯಾವುದು ಕೂಡ ಸಿಗೋದಿಲ್ಲ. ಯಾರಿಗೂ ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ವೃತ್ತಿಪರ ವ್ಯಕ್ತಿ, ಕೆಲವೊಬ್ಬರು ಮಾರ್ಗದರ್ಶಕರು, ಮತ್ತೊಂದು ಗುರು. ಈ ಯಾರ್ಯಾರು ಇರ್ತಾರೆ ಇಂಥವರಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯನೇ ಹೊರತು ಇವ್ರಿಗೆ ಯಾರೂ ಇಲ್ಲದೆ ಇರೋದ್ರಿಂದ ಇವ್ರಿಗೆ ನಾನೇ ರಾಜ, ನಾನೇ ಮಂತ್ರಿ, ನಾನೇ ಸೇನಾಧಿಪತಿ, ನಾನೇ ಸೈನಿಕ, ಎಲ್ಲ ಪಾತ್ರಗಳನ್ನು ಅವರೇ ಮಾಡ್ತಾರೆ. ಯಾವುದೋ ಒಂದು ಹಳೆ ಪಿಕ್ಚರು ದ್ವಾರಕೀಶ್, ಅದರಲ್ಲಿ ಅಪ್ಪನೂ ದ್ವಾರಕೀಶೆ, ಅಮ್ಮನೂ ದ್ವಾರಕೀಶೆ, ಮಗನೂ ದ್ವಾರಕೀಶೆ, ಸೊಸೆನೂ ದ್ವಾರಕೀಶೆ, ಮಗಳು ದ್ವಾರಕೀಶೆ, ಅಳಿಯಾನೂ ದ್ವಾರಕೀಶೆ, ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ ದ್ವಾರಕೀಶೆ. ಯಾವುದೋ ಒಂದು ಸಿನಿಮಾದಲ್ಲಿ ಬರ್ತದೆ, ನೆನಪಿಲ್ಲ. ಅದೇ ಥರ ಇವರೆಲ್ಲ ಪಾತ್ರಗಳನ್ನು ಒಬ್ಬರೇ ಮಾಡುವಂತಹ ಕಾಯಕ ಉಳ್ಳವರು, ಮನಸ್ಥಿತಿ ಉಳ್ಳವರು. ಇವರು ಜೀವನದಲ್ಲಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅಕಸ್ಮಾತ್ ಯಾರ್ದೋ 100ರಲ್ಲಿ ಒಬ್ಬರು ಅಪ್ಪಿತಪ್ಪಿ ಇವ್ರು ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಎಕ್ಸಿಕ್ಯೂಷನ್ ಆಗೋಯ್ತು, ಆದರೆ ಅದರಿಂದ ಲಾಭ ಬಂದಿಲ್ಲ. 1 ತಿಂಗಳು, 2 ತಿಂಗಳು, ಇಲ್ಲ 6 ತಿಂಗಳು, ಇಲ್ಲ 1 ವರ್ಷ ಖಾಲಿ ಮಾಡಿಬಿಟ್ಟು ಬಂದ್ಬಿಟ್ರು. ಅಂದರೆ ಇವರು ಫೇಲ್ಯೂರ್ ಆಗ್ಬಿಟ್ರು. ಇವ್ರ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಆಯಿತು, ಕೈಗೆ ಬಂದು ಸುತ್ತು ಬಾಯಿಗೆ ಸಿಗಲಿಲ್ಲ. ಈ ರೀತಿ. ಇನ್ನು 3ನೇ ವರ್ಗದ ಜನಗಳಿರ್ತಾರಲ್ಲ, ಇವರು ಪ್ಲ್ಯಾನ್ ಮಾಡ್ತಾರೆ. ಖಂಡಿತವಾಗಲೂ ಪ್ಲ್ಯಾನ್ ಮಾಡಿ ಅವರು ಗೆದ್ದೇ ಗೆಲ್ತಾರೆ. ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಒಂದು ಪ್ಲ್ಯಾನ್ ಅದ್ಭುತವಾಗಿ ಮಾಡಿರ್ತಾರೆ. ಎಲ್ಲ ಆಯಾಮಗಳಲ್ಲೂ ಅದನ್ನು ಒಡೆಯೋಕ್ಕಾಗದಿರೋಷ್ಟು ಭದ್ರತೆ, ಸೆಕ್ಯೂರಿಟಿಯನ್ನು ಮೊದಲು ಮಾಡ್ಕೊಂಡಿರ್ತಾರೆ. ಒಂದು ಸೇಫ್ ಝೋನ್ ಕ್ಲಿಯರ್ ಮಾಡಿರ್ತಾರೆ, ಒಂದು ಸೇಫ್ ಝೋನನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಸೇಫ್ ಝೋನ್ ಒಳಗಡೆ ಇವರು ಇರ್ತಾರೆ. ಇವರು ಯಾತಕ್ಕೆ ಗೆಲ್ತಾರೆ, ಯಾತಕ್ಕೆ ಸೋಲಲ್ಲ ಅಂತಂದರೆ ಪ್ಲ್ಯಾನ್ A, B, C 3 ರೆಡಿ ಇರುತ್ತೆ. ಪ್ಲ್ಯಾನ್ A ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಪ್ಲ್ಯಾನ್ B, ಪ್ಲ್ಯಾನ್ A ಹೆಚ್ಚು ಕಡಿಮೆ ಆಗಿರೋದನ್ನು ಕಾಪಾಡ್ಕೊಳ್ಳುತ್ತೆ. ಅಕಸ್ಮಾತ್ ಅದರಲ್ಲೂ ಏನೋ ಲೂಪ್ ಹೋಲ್ಗಳಿದ್ದು ಪ್ಲ್ಯಾನ್ Bನೂ ಕೆಟ್ಟೋಯ್ತು, ಫೇಲ್ಯೂರ್ ಆಗೋಯ್ತು ಅಂದರೆ ಅದನ್ನು ಪ್ಲ್ಯಾನ್ C ಕವರ್ ಮಾಡುತ್ತೆ. ಈ ರೀತಿ ಪ್ಲ್ಯಾನ್ A, B, C ರೆಡಿ ಮಾಡ್ಕೊಂಡಿರ್ತಾರಲ್ಲ, ಇಂಥವರು ಖಂಡಿತವಾಗಲೂ ಸೋಲೋದಕ್ಕೆ ಸಾಧ್ಯವಿಲ್ಲ, ಬೀಳೋದಕ್ಕೂ ಸಾಧ್ಯವಿಲ್ಲ, ಲಾಸ್ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಇವರು ಖಂಡಿತವಾಗಲೂ ಸಸ್ಟೈನಬಲ್, ಅಂದರೆ ನಿಂತ್ಕೊಳ್ತಾರೆ ಫೀಲ್ಡಲ್ಲಿ, ಬೆಳೆದು ತೋರಿಸ್ತಾರೆ. ಅವ್ರು ಏನು ಅಚೀವ್ ಮಾಡ್ಬೇಕು ಅದನ್ನು ಮಾಡೇ ಮಾಡ್ತಾರೆ. ಇದೆಲ್ಲವೂ ಕೂಡ ಪ್ಲ್ಯಾನ್ ಮಾಡೋದ್ರ ಮೇಲಿದೆ. ಈ ಪ್ಲ್ಯಾನಲ್ಲಿ ಸಕ್ಸಸ್ ಆಗಬೇಕಾದ್ರೆ ಅಗೈನ್ ಆಶೀರ್ವಾದ, ಕೃಪೆ, ಅನುಗ್ರಹ ಬಹಳ ಬಹಳ ಮುಖ್ಯ. ಒಬ್ಬ ಮಾರ್ಗದರ್ಶಕರು ಇರಬೇಕು, ಒಬ್ಬ ವೃತ್ತಿಪರ ವ್ಯಕ್ತಿ ಇರಬೇಕು, ಇನ್ನೊಬ್ಬ ಗುರು ಇರಬೇಕು. ಗುರು ಮಾರ್ಗದರ್ಶನ ಎರಡೂ ಒಂದೇ ಅಂತ ತಿಳ್ಕೊಬೇಡಿ, ಎರಡೂ ಬೇರೆ ಬೇರೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ಸೊ ಸ್ಪಷ್ಟತೆ ಕೊಡೋರು, ಕ್ಲಾರಿಟಿ ಕೊಡೋರು ಒಂದಷ್ಟು ಜನ ಇರ್ತಾರೆ, ಮಾರ್ಗದರ್ಶನ ಮಾಡೋರು ಒಂದಷ್ಟು ಜನ ಇರ್ತಾರೆ.
ಸೊ ಪರಿಹಾರಗಳು ಕೊಡೋರು ಒಂದಷ್ಟು ಜನ ಇರ್ತಾರೆ. ಆದ್ದರಿಂದ ಈ ಮೂರು ಬೇರೆ ಬೇರೆ ತ್ರಿಶಕ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ, ಈ ಮೂರೂ ರೀತಿ ಪ್ಲ್ಯಾನ್ ಮಾಡೋವಂಥವ್ರು ಜೀವನದಲ್ಲಿ ಇರ್ತಾರೆ. ಒಂದು ಸರಳವಾಗಿರೋದು ಹೇಳ್ತೀನಿ ಕೇಳಿ. ಒಬ್ಬ ಪ್ಲ್ಯಾನ್ ಮಾಡಿ ಸುಮಾರು 3 ಸಲ ಸೋಲ್ತಾನೆ, 7 ಸಲ ಗೆಲ್ತಾನೆ. ಇದು ಆವರೇಜ್. ಅಂದರೆ ನಿಸರ್ಗ ಇಂಥವ್ರನ್ನ ಖಂಡಿತವಾಗ್ಲೂ ಬೆಳೆಸೇ ಬೆಳೀತದೆ. ಅಂದರೆ 7ಕ್ಕೆ 3 ಸಹಜ. ಸೋಲು ಅನ್ನೋದು ಅಥವಾ ಏನೋ ಹೆಚ್ಚು ಕಡಿಮೆ ಆಗೋದು ಸಹಜ. ಅದು ಏನಾದರೂ 4 ಫೇಲ್ಯೂರ್ ಆಯಿತು, 6 ಪಾಸ್ ಆಯಿತು ಅಂದರೆ ನೀವು ಸ್ವಲ್ಪ ಅದಕ್ಕೆ ಗಮನ ಹರಿಸ್ಬೇಕು. ಇನ್ನೇನಾದರೂ 5ಕ್ಕೆ 5 ಫೇಲ್ಯೂರು, 5 ಪಾಸ್ ಆಯಿತು ಅಂದರೆ ನೀವೆಲ್ಲೋ ಎಡುತ್ತಾ ಇದ್ದೀರಾ. ನಿಮ್ಮ ಎಚ್ಚರಿಕೆ ಸ್ಥಿತಿಗತಿಗಳು ಗಂಟೆ ಬಾರಿಸ್ತಾ ಇದೆ. ಈಗಾದರೂ ಎಚ್ಚೆತ್ಕೊಳ್ಳಿ ಅನ್ನೋದು ಅದರ ಅರ್ಥ. ಇನ್ನೇನಾದರೂ 4ಕ್ಕೆ ಹೋಯ್ತು ಅಂದರೆ ನೀವು ಅದೇ ಕ್ಯಾಟಗರಿಗೆ ಸೇರಿಬಿಡ್ತೀರಾ. ನಿಮ್ಮ ಕೈಯಲ್ಲಿ ಪಾಸ್ ಆಗುವಂಥ ಅರ್ಹತೆ ಯೋಗ್ಯತೆಗಳು ಇರೋದಿಲ್ಲ. 10ರಲ್ಲಿ 7 ಪಾಸ್ ಆಗಿ 3 ಫೇಲ್ ಆದರೆ ಇದು ಸಹಜ. ಅಂದರೆ ನಿಸರ್ಗದಲ್ಲೇ ಇದು 70-30 ಪ್ರಿನ್ಸಿಪಾಲಲ್ಲಿ ನಡೀತಾ ಇರುತ್ತೆ. ಇದು ಸಹಜ. ಅದಕ್ಕಿಂತ ಕಡಿಮೆ ಆಯಿತು ಅಂದರೆ ನೀವು ಸ್ವಲ್ಪ ಫೋಕಸ್ ಮಾಡಿ. ಅಂದರೆ ಪ್ಲ್ಯಾನ್ ಮಾಡಿ 10ರಲ್ಲಿ 7 ಪಾಸ್ ಆಯಿತು, 3 ಫೇಲ್ ಆಯಿತು ಅಂತಂದರೆ ಇನ್ನು ಪ್ಲ್ಯಾನ್ ಮಾಡದಿದ್ದವ್ರ ಗತಿ ಏನು? ಪ್ಲ್ಯಾನೇ ಇಲ್ಲದೇ ಜೀವನ ಮಾಡ್ತಾ ಇರ್ತಾರೆ. ಪ್ಲ್ಯಾನ್ ಇಲ್ಲದೇ ಏನೇನೋ ಮಾಡ್ತಾ ಇರ್ತಾರೆ. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಇಷ್ಟ ಬಂದ ಕಡೆ ಹೋಗ್ತಾ ಇರ್ತಾರೆ. ಪಾಪ ಇಂಥವ್ರಿಗೆ ದೇವರೇ ಕಾಪಾಡಬೇಕು, ನಿಸರ್ಗನೇ ಕಾಪಾಡಬೇಕು, ಸೃಷ್ಟಿ ಬ್ರಹ್ಮಾಂಡನೇ ಕಾಪಾಡಬೇಕು. ಇಂಥವ್ರದ್ದೆಲ್ಲ ಜೀವನ ತಿರುಬೋಕಿ ಜೀವನ ಅಂದಂಗೆ ಸುಮ್ಮನೆ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಅಲಿತಾ ಇರ್ತಾರೆ. ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಏನೇನೋ ಮಾಡಿಬಿಡ್ತಾರೆ, ಅದು ಏನೇನೋ ಆಗಿಬಿಡ್ತದೆ. ಹಂಗಾಗಿರೋದ್ರಿಂದ ಇವರೆಲ್ಲ ಬೆಳೆಯೋದಕ್ಕೆ ಖಂಡಿತವಾಗ್ಲೂ ಅರ್ಹರಲ್ಲ, ಯೋಗ್ಯರಲ್ಲ. ಇಲ್ಲಿ ಕೆಲವೊಂದು ರಹಸ್ಯಗಳಿದ್ದಾವೆ. ಅದನ್ನು ನಾನು ಆನ್ಲೈನಲ್ಲಿ ತಿಳಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಅದನ್ನು ಹಿಡ್ಕೊಂಡು ಎಲ್ಲರೂ ಮಾಡ್ಕೊಂಬಿಡ್ತಾರೆ. ಅಲ್ಲಿ ಫೇಲ್ಯೂರ್ಗಳು ಕಾಣ್ತಾರೆ. ಒಂದು ಪರಮಸತ್ಯವನ್ನು ನಿಮಗೆ ಹೇಳಬಲ್ಲೆ, ನನ್ನ ಅನುಭವದ ಮಾತುಗಳು. ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳು ಎಲ್ಲರಿಗೂ ಒಂದೇ ರೀತಿ ಇರೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬೇರೆ ಬೇರೆ ಪರಿಹಾರ, ಒಬ್ಬೊಬ್ರಿಗೂ ಒಂದೊಂದು ರೀತಿ ಪರಿಹಾರಗಳು ಇರ್ತವೆ. ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೇ ಹೇಳೋಕ್ಕೆ ಸಾಧ್ಯನೇ ಹೊರತು ಕೆಲವರು ಫೋನ್ನಲ್ಲಿ ಹೇಳಿಬಿಡಿ ಬರೋಕ್ಕಾಗಲ್ಲ ಅಂಥವರೆಲ್ಲ ದಯವಿಟ್ಟು ಬರಲೇಬೇಡಿ. ಬಹಳ ಬಹಳ ಕಷ್ಟದ ಕೆಲಸ ಅದು. ಒಬ್ಬೊಬ್ಬರು ಒಂದೊಂದು ವಿದ್ಯೆ ಕಲ್ತಿರ್ತಾರೆ. ಫೋನಲ್ಲೇ ಸಾಲ್ವ್ ಮಾಡಿಕೊಡೋ ಅಂಥವ್ರು ಇರಬಹುದೇನೋ ಜಗತ್ತಲ್ಲಿ. ಹುಡುಕಾಡಿ ಅವ್ರ ಹತ್ರ ಹೋಗಿ. ನನಗದು ಗುರುಗಳು ಹೇಳ್ಕೊಟ್ಟಿಲ್ಲ. ನೇರವಾಗಿ ಬಂದು ಭೇಟಿ ಆದರೆ ಆಮೇಲೆ ನಿಧಾನವಾಗಿ ಹಂತ ಹಂತವಾಗಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಏನೇನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಖಂಡಿತವಾಗ್ಲೂ. ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ ನಿಮ್ಮ ಹೆಸರು ಫೋಟೋ ಕಳಿಸಿದ್ರೆ ನಾನು ನಿಮಗೆ ಅಡ್ರೆಸ್ಸು ಲೊಕೇಶನ್ ಯಾವಾಗ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಆ ಸಮಯದಲ್ಲಿ ಬಂದರೆ ಖಂಡಿತವಾಗ್ಲೂ ನಿಮಗೆ ಅದ್ಭುತವಾದಂತಹ ಮಾರ್ಗದರ್ಶನ, ಪರಿಹಾರ ಮತ್ತು ಸ್ಪಷ್ಟತೆ, ಈ ಮೂರು ನನ್ನ ಕಡೆಯಿಂದ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.